ಲಕ್ಷ ಲಕ್ಷ ಖರ್ಚು ಬೇಡ, ಕೈಗೆಟುಕುವ ವೆಚ್ಚದಲ್ಲೇ ವಿದೇಶ ಪ್ರವಾಸ. ಭಾರತೀಯ ರೂಪಾಯಿಗೆ ಹೆಚ್ಚು ಮೌಲ್ಯ ನೀಡುವ ಟಾಪ್ 10 ದೇಶಗಳಿವು. ನೀವೇನಾದರೂ ಭೂಮಿಯ ಮೇಲಿನ ಸ್ವರ್ಗವನ್ನ ನೋಡಬೇಕು ಮತ್ತು ಕಡಿಮೆ ಖರ್ಚಿನಲ್ಲೇ ವಿದೇಶ ಪ್ರವಾಸ ಮಾಡಬೇಕು ಎಂದುಕೊಂಡಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ವಿದೇಶ ಪ್ರವಾಸ ಮಾಡಬೇಕು, ಸುಂದರ ತಾಣಗಳನ್ನು ಕಣ್ತುಂಬಿಕೊಳ್ಳಬೇಕು ಎಂಬುದು ಪ್ರತಿಯೊಬ್ಬರ ಕನಸು. ಒಂದು ಕಾಲದಲ್ಲಿ ವಿದೇಶ ಪ್ರವಾಸ ಎಂದರೆ ಲಕ್ಷಾಂತರ ರೂಪಾಯಿ ವೆಚ್ಚ, ತಿಂಗಳುಗಳ ಯೋಜನೆ ಮತ್ತು ದುಬಾರಿ ಹೋಟೆಲ್ಗಳ ಕನಸಾಗಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಕಡಿಮೆ ದರದ ಅಂತಾರಾಷ್ಟ್ರೀಯ ವಿಮಾನಗಳು, ಆನ್ಲೈನ್ ಟ್ರಾವೆಲ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ಗಳು, ಬಜೆಟ್ ಸ್ನೇಹಿ ಹೋಟೆಲ್ಗಳು, ಅನುಕೂಲಕರ ಕರೆನ್ಸಿ ವಿನಿಮಯ ದರ ಮತ್ತು ಹಲವು ದೇಶಗಳು ಪರಿಚಯಿಸಿರುವ ಸರಳ ವೀಸಾ ವ್ಯವಸ್ಥೆಗಳ ಪರಿಣಾಮವಾಗಿ ವಿದೇಶ ಪ್ರವಾಸ ಈಗ ಮಧ್ಯಮ ವರ್ಗದ ಭಾರತೀಯರಿಗೂ ಕೈಗೆಟುಕುವಂತಾಗಿದೆ. ವಿಶೇಷವಾಗಿ 2026-27ರಲ್ಲಿ ಏಷ್ಯಾ ಮತ್ತು ಯುರೋಪಿನ ಹಲವು ದೇಶಗಳು ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಪ್ರವಾಸ ಅನುಭವ ನೀಡುವ ತಾಣಗಳಾಗಿ ಹೊರಹೊಮ್ಮಿವೆ. ಕೆಲ ದೇಶಗಳಲ್ಲಿ ಒಂದು ದಿನದ ಊಟ, ವಸತಿ ಮತ್ತು ಸ್ಥಳೀಯ ಸಂಚಾರ ವೆಚ್ಚ ಭಾರತದ ಪ್ರಮುಖ ಪ್ರವಾಸಿ ನಗರಗಳಿಗಿಂತಲೂ ಕಡಿಮೆ ಇದೆ. ಹೀಗಾಗಿ ಹೆಚ್ಚಿನ ಹಣ ಖರ್ಚು ಮಾಡದೆ ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಸ್ಮಾರಕಗಳು, ಸಮುದ್ರ ತೀರಗಳು, ಪರ್ವತಗಳು, ಸಾಹಸ ಚಟುವಟಿಕೆಗಳು ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಅನ್ವೇಷಿಸುವ ಅವಕಾಶ ಈಗ ಭಾರತೀಯ ಪ್ರವಾಸಿಗರಿಗೆ ಲಭ್ಯವಾಗಿದೆ. ವಿಶ್ವದ ಅಗ್ಗದ ಪ್ರವಾಸಿ ದೇಶಗಳ ಕುರಿತು ವಿಶ್ವಸಂಸ್ಥೆ ಅಥವಾ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಯಾವುದೇ ಅಧಿಕೃತ ಶ್ರೇಯಾಂಕವನ್ನು ಪ್ರಕಟಿಸಿಲ್ಲ. ಆದರೆ ನಂಬಿಯೋ ಕಾಸ್ಟ್ ಆಫ್ ಲೈವಿಂಗ್ ಇಂಡೆಕ್ಸ್ 2026 ಹಾಗೂ ವರ್ಲ್ಡ್ ಬ್ಯಾಂಕ್ ಗ್ಲೋಬಲ್ ಎಕನಾಮಿಕ್ ಪ್ರೊಸ್ಪೆಕ್ಟ್ಸ್ 2026 ಸೇರಿದಂತೆ ವಿಶ್ವಾಸಾರ್ಹ ಅಂಕಿಅಂಶಗಳ ಆಧಾರದ ಮೇಲೆ ಪ್ರವಾಸ ತಜ್ಞರು ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಅನುಭವ ನೀಡುವ ದೇಶಗಳನ್ನು ಗುರುತಿಸಿದ್ದಾರೆ. ಈ ಪಟ್ಟಿಯಲ್ಲಿರುವ ದೇಶಗಳು ಕೇವಲ ಅಗ್ಗದ ಪ್ರವಾಸಕ್ಕಾಗಿ ಮಾತ್ರವಲ್ಲ, ಸುರಕ್ಷತೆ, ಪ್ರವಾಸಿ ಮೂಲಸೌಕರ್ಯ, ಉತ್ತಮ ಸಾರ್ವಜನಿಕ ಸಾರಿಗೆ, ಸುಂದರ ಪ್ರವಾಸಿ ತಾಣಗಳು ಮತ್ತು ವಿಶಿಷ್ಟ ಸ್ಥಳೀಯ ಅನುಭವಗಳಿಗೂ ಹೆಸರುವಾಸಿಯಾಗಿವೆ. ನೀವು ಹನಿಮೂನ್ಗೆ ತೆರಳಲು ಯೋಜಿಸುತ್ತಿದ್ದೀರಾ? ಕುಟುಂಬದೊಂದಿಗೆ ವಿದೇಶ ಪ್ರವಾಸದ ಕನಸು ಕಾಣುತ್ತಿದ್ದೀರಾ? ಸ್ನೇಹಿತರೊಂದಿಗೆ ಬ್ಯಾಕ್ ಪ್ಯಾಕಿಂಗ್ ಮಾಡಲು ಯೋಚಿಸುತ್ತಿದ್ದೀರಾ? ಅಥವಾ ಒಬ್ಬರೇ ಹೊಸ ದೇಶವನ್ನು ಅನ್ವೇಷಿಸಲು ಬಯಸುತ್ತಿದ್ದೀರಾ? ಹಾಗಾದರೆ ನಾವು ಹೇಳುವ ಪ್ರತಿಯೊಂದು ದೇಶವು ವಿಭಿನ್ನ ಅನುಭವವನ್ನು ನೀಡುತ್ತದೆ. ಕೆಲವೆಡೆ ವಿಶ್ವ ಪರಂಪರೆಯ ತಾಣಗಳು ನಿಮ್ಮನ್ನ ಇತಿಹಾಸದತ್ತ ಕರೆದೊಯ್ದರೆ, ಇನ್ನು ಕೆಲವೆಡೆ ಹಿಮಾಲಯದಂತಹ ಪರ್ವತಗಳು, ನೀಲಿ ಬಣ್ಣದ ಸಮುದ್ರ ತೀರಗಳು, ದಟ್ಟ ಕಾಡುಗಳು, ಜ್ವಾಲಾಮುಖಿಗಳು ಮತ್ತು ಸಾಹಸ ಕ್ರೀಡೆಗಳು ನಿಮ್ಮ ಪ್ರವಾಸವನ್ನು ಮತ್ತಷ್ಟು ರೋಚಕವಾಗಿಸುತ್ತವೆ. ಮುಂಚಿತವಾಗಿ ವಿಮಾನ ಟಿಕೆಟ್ಗಳನ್ನು ಬುಕ್ ಮಾಡುವುದು, ಪ್ರವಾಸದ ಸಮಯವನ್ನು ಸರಿಯಾಗಿ ಆಯ್ಕೆ ಮಾಡುವುದು ಮತ್ತು ಬಜೆಟ್ ಸ್ನೇಹಿ ವಸತಿ ವ್ಯವಸ್ಥೆಗಳನ್ನು ಆರಿಸಿಕೊಳ್ಳುವುದರಿಂದ 50,000ದಿಂದ 1,00,000ದ ಒಳಗೆ ವೆಚ್ಚದಲ್ಲಿಯೇ ಅನೇಕ ದೇಶಗಳಿಗೆ ಆರಾಮವಾಗಿ ಪ್ರವಾಸವನ್ನು ಕೈಗೊಳ್ಳಬಹುದು. ಕೆಲ ದೇಶಗಳಲ್ಲಿ ಭಾರತೀಯರಿಗೆ ವೀಸಾ ಅಗತ್ಯವಿಲ್ಲ ಅಥವಾ ವೀಸಾ ಆನ್ಲೈನ್ ಅರೈವಲ್ ಸೌಲಭ್ಯವೂ ಕೂಡ ಇದೆ. ಇದರಿಂದ ಪ್ರವಾಸ ಯೋಜನೆ ಇನ್ನಷ್ಟು ಸುಲಭವಾಗುತ್ತೆ. ಹಾಗಾದರೆ 2026ರಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಅನುಭವ ನೀಡುವ ಭಾರತೀಯ ಪ್ರವಾಸಿಗರ ಮೆಚ್ಚಿನ ಹಾಗೂ ವಿಶ್ವದಾದ್ಯಂತ ಜನಪ್ರಿಯವಾಗಿರುವ ಈ ಟಾಪ್ 10 ಬಜೆಟ್ ಫ್ರೆಂಡ್ಲಿ ದೇಶಗಳು ಯಾವುವು? ಒಂದೊಂದಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮೊದಲನೇದಾಗಿ ವಿಯೆಟ್ನಾಂ. ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಪ್ರವಾಸ ಅನುಭವ. ವಿಯೆಟ್ನಾಂ ಕಳೆದ ಕೆಲವು ವರ್ಷಗಳಿಂದ ಭಾರತೀಯ ಪ್ರವಾಸಿಗರ ಹಾಟ್ ಫೇವರೆಟ್ ಆಗಿದೆ. ವಿಯೆಟ್ನಾಂ ರಾಜಧಾನಿ ಹನೋಯಿನ ಐತಿಹಾಸಿಕ ಓಲ್ಡ್ ಕ್ವಾರ್ಟರ್ನ ವರ್ಣರಂಜಿತ ಬೀದಿಗಳು, ಸುಣ್ಣದ ಕಲ್ಲಿನ ದ್ವೀಪಗಳಿಂದ ಕಂಗೊಳಿಸುವ ಹಾ ಲಾಂಗ್ ಬೇಯಲ್ಲಿ ಕ್ರೂಸ್ ಪ್ರಯಾಣ ಮತ್ತು ರಾತ್ರಿ ವೇಳೆ ಸಾವಿರಾರು ಬಣ್ಣದ ದೀಪಗಳಿಂದ ಮಿನುಗುವ ಹೋಯ್ ಆನ್ ನಗರದ ಪ್ರಾಚೀನ ಬೀದಿಗಳು ಇವೆಲ್ಲವೂ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ. ಇದರ ಜೊತೆಗೆ ವಿಯೆಟ್ನಾಂನಲ್ಲಿ ಆಹಾರ, ಸ್ಥಳೀಯ ಸಾರಿಗೆ ಮತ್ತು ಹೋಟೆಲ್ಗಳ ವೆಚ್ಚ ಇತರ ಅನೇಕ ಜನಪ್ರಿಯ ಪ್ರವಾಸಿ ದೇಶಗಳಿಗೆ ಹೋಲಿಸಿದರೆ ಸಾಕಷ್ಟು ಕಡಿಮೆಯಾಗಿದೆ. ಹಾಗಾಗಿ ಕಡಿಮೆ ಬಜೆಟ್ನಲ್ಲಿಯೇ ಉತ್ತಮ ಗುಣಮಟ್ಟದ ಪ್ರವಾಸದ ಅನುಭವ ಪಡೆಯಲು ಬಯಸುವವರು ವಿಯೆಟ್ನಾಂ ಅತ್ಯುತ್ತಮ ಆಯ್ಕೆಯಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಎಂದರೆ ಹಾ ಲಾಂಗ್ ಬೇ ಕ್ರೂಸ್ ಮತ್ತು ಹನೋಯಿ ಓಲ್ಡ್ ಕ್ವಾರ್ಟರ್ಸ್ ಮತ್ತು ಹೋಯ್ ಆನ್ ಲ್ಯಾಂಟರ್ನ್ ಸಿಟಿ
ಡಾ ನಾಂಗ್ ಕಡಲ ತೀರ, ಪೂಕ್ವಾಕ್ ದ್ವೀಪ. ಇಲ್ಲಿನ ವಿಶೇಷತೆ ಏನೆಂದರೆ ರಸ್ತೆ ಬದಿ ಸಿಗುವ ಪೋ ಮತ್ತು ಬಾನ್ ಮೀ ಸವಿಯುವುದು, ನೈಟ್ ಮಾರ್ಕೆಟ್ಗಳಲ್ಲಿ ಶಾಪಿಂಗ್, ಬೈಕ್ ಮೂಲಕ ನಗರವನ್ನ ಸುತ್ತಾಡುವುದು. ಮತ್ತು ಮುಂದಿನದಾಗಿ ಇಂಡೋನೇಷ್ಯಾ, ಬಾಲಿಗಿಂತಲೂ ಮಿಗಿಲಾದ ಸಾವಿರಾರು ದ್ವೀಪಗಳ ಸುಂದರ ತಾಣ. ಇಂಡೋನೇಷ್ಯಾ ಎಂದಾಕ್ಷಣ ಹೆಚ್ಚಿನವರ ಮನಸ್ಸಿಗೆ ಮೊದಲು ಬರುವುದು ಬಾಲಿ. ಆದರೆ ಈ ದೇಶವು ಕೇವಲ ಬಾಲಿಗೆ ಸೀಮಿತವಾಗಿಲ್ಲ. 17,000ಕ್ಕೂ ಹೆಚ್ಚು ದ್ವೀಪಗಳನ್ನು ಹೊಂದಿರುವ ಇಂಡೋನೇಷ್ಯಾ ಸುಂದರ ಕಡಲ ತೀರಗಳು, ಸಕ್ರಿಯ ಜ್ವಾಲಾಮುಖಿಗಳು, ಮನಮೋಹಕ ಜಲಪಾತಗಳು ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಿಂದ ಪ್ರವಾಸಿಗರನ್ನು ಆಕರ್ಷಿಸುವ ವಿಶಿಷ್ಟ ದೇಶವಾಗಿದೆ. ಬಾಲಿಯ ಹೊರತಾಗಿ ಇಂಡೋನೇಷ್ಯಾದ ಅನೇಕ ಪ್ರದೇಶಗಳಲ್ಲಿ ಕೈಗೆಟುಕುವ ದರದಲ್ಲಿ ಉತ್ತಮ ವಸತಿ ಸೌಲಭ್ಯಗಳು ಲಭ್ಯವಿವೆ. ಅದಲ್ಲದೆ ಸ್ಥಳೀಯ ರೆಸ್ಟೋರೆಂಟ್ಗಳಲ್ಲಿ ಅತ್ಯಂತ ರುಚಿಕರವಾದ ಆಹಾರವನ್ನು ಕಡಿಮೆ ಬೆಲೆಯಲ್ಲಿ ಸವಿಯಬಹುದು. ದೇಶೀಯ ವಿಮಾನಗಳ ದರವು ಸಾಮಾನ್ಯವಾಗಿ ಕಡಿಮೆ ಇರುವುದರಿಂದ ಒಂದೇ ಪ್ರವಾಸದಲ್ಲಿ ಹಲವು ದ್ವೀಪಗಳಿಗೆ ಭೇಟಿ ನೀಡುವುದು ಸುಲಭ ಮತ್ತು ಹೆಚ್ಚು ವೆಚ್ಚವಾಗುವುದಿಲ್ಲ. ಬಾಲಿಯ ಜೊತೆಗೆ ಯೋಗಕಾರ್ತಾ, ಲಾಂಬೋಕ್ ಮತ್ತು ಕೊಮೊಡೊ ರಾಷ್ಟ್ರೀಯ ಉದ್ಯಾನ, ಜಾವಾ ಮತ್ತು ಸುಮಾತ್ರಾ ಮುಂತಾದ ಪ್ರದೇಶಗಳು ಪ್ರಕೃತಿ ಸೌಂದರ್ಯ, ಸಾಹಸ ಚಟುವಟಿಕೆಗಳು ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಅನುಭವಿಸಲು ಅತ್ಯುತ್ತಮ ತಾಣಗಳಾಗಿವೆ. ಕಡಿಮೆ ವೆಚ್ಚದಲ್ಲಿ ವೈವಿಧ್ಯಮಯ ಅನುಭವಗಳನ್ನು ಪಡೆಯಲು ಬಯಸುವವರು ಇಂಡೋನೇಷ್ಯಾ ಉತ್ತಮವಾದ ಆಯ್ಕೆಯಾಗಿದೆ. ಮತ್ತು ಮುಂದಿನ ದೇಶ ನೇಪಾಳ, ಕಡಿಮೆ ವೆಚ್ಚದಲ್ಲಿ ಪ್ರಕೃತಿ ಸೌಂದರ್ಯ ಮತ್ತು ಸಾಹಸ ಅನುಭವ ನೀಡುವ ನೆರೆಯ ರಾಷ್ಟ್ರ. ಭಾರತೀಯ ಪ್ರವಾಸಿಗರಿಗೆ ಕಡಿಮೆ ವೆಚ್ಚದಲ್ಲಿ ವಿದೇಶ ಪ್ರವಾಸ ಮಾಡಲು ಅತ್ಯುತ್ತಮ ಆಯ್ಕೆಗಳಲ್ಲಿ ನೇಪಾಳವು ಒಂದು. ವಿಶೇಷವೇನೆಂದರೆ ಭಾರತೀಯ ನಾಗರಿಕರು ನೇಪಾಳಕ್ಕೆ ಪ್ರವಾಸ ಕೈಗೊಳ್ಳಲು ವೀಸಾ ಪಡೆಯುವ ಅಗತ್ಯವಿಲ್ಲ. ಮಾನ್ಯ ಗುರುತಿನ ಚೀಟಿಯೊಂದಿಗೆ ಸುಲಭವಾಗಿ ದೇಶಕ್ಕೆ ಪ್ರವೇಶಿಸಬಹುದಾದ ಕಾರಣ ಇದು ಭಾರತೀಯರ ನೆಚ್ಚಿನ ವಿದೇಶಿ ಪ್ರವಾಸ ತಾಣವಾಗಿದೆ. ನೇಪಾಳದ ರಾಜಧಾನಿ ಕಠ್ಮಂಡು ತನ್ನ ಪ್ರಾಚೀನ ದೇವಾಲಯಗಳು, ಐತಿಹಾಸಿಕ ಪರಂಪರೆ ಮತ್ತು ಸಾಂಸ್ಕೃತಿಕ ವೈಭವಕ್ಕೆ ಪ್ರಸಿದ್ಧವಾಗಿದೆ. ಅದೇ ರೀತಿ ಪೋಖರಾ ನಗರವು ಹಿಮಾಲಯ ಪರ್ವತಗಳ ಅದ್ಭುತ ನೋಟ, ಸರೋವರಗಳು ಮತ್ತು ಸಾಹಸ ಕ್ರೀಡೆಗಳಿಗಾಗಿ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ. ಟ್ರೆಕ್ಕಿಂಗ್ ಪ್ರಿಯರಿಗೆ ಅನ್ನಪೂರ್ಣ ಪ್ರದೇಶ ಜೀವನದಲ್ಲಿ ಒಮ್ಮೆ ಅನುಭವಿಸಬೇಕಾದ ತಾಣಗಳಲ್ಲಿ ಇದು ಒಂದಾಗಿದೆ. ಇಷ್ಟೇ ಅಲ್ಲದೆ ನೇಪಾಳದಲ್ಲಿ ಕಡಿಮೆ ದರದ ಅತಿಥಿ ಗೃಹಗಳು, ಅಗ್ಗದ ಮತ್ತು ರುಚಿಕರವಾದ ಸ್ಥಳೀಯ ಆಹಾರ ಹಾಗೂ ಕಡಿಮೆ ವೆಚ್ಚದ ಸಾರ್ವಜನಿಕ ಮತ್ತು ಹಂಚಿಕೆ ಸಾರಿಗೆ ವ್ಯವಸ್ಥೆ ಲಭ್ಯವಿದೆ. ಹೀಗಾಗಿ ಸೀಮಿತ ಬಜೆಟ್ನಲ್ಲಿಯೂ ದೇಶದ ಪ್ರಮುಖ ಪ್ರವಾಸಿ ತಾಣಗಳನ್ನು ಆರಾಮವಾಗಿ ಸುತ್ತಾಡಬಹುದು. ಪ್ರಕೃತಿ ಸೌಂದರ್ಯ, ಆಧ್ಯಾತ್ಮಿಕ ಅನುಭವ, ಪರ್ವತಾರೋಹಣ ಮತ್ತು ಸಾಹಸ ಪ್ರವಾಸವನ್ನು ಕಡಿಮೆ ವೆಚ್ಚದಲ್ಲಿ ಅನುಭವಿಸಲು ಬಯಸುವವರಿಗೆ ನೇಪಾಳ ಅತ್ಯುತ್ತಮ ವಿದೇಶಿ ಪ್ರವಾಸಿ ತಾಣವಾಗಿದೆ. ಇಲ್ಲಿನ ಪ್ರಮುಖ ಸ್ಥಳಗಳು ಎಂದರೆ ಕಠ್ಮಂಡು, ಪೋಖರಾ ಮತ್ತು ಅನ್ನಪೂರ್ಣ ಮತ್ತು ಪಶುಪತಿನಾಥ ದೇವಸ್ಥಾನ. ಮತ್ತು ಮುಂದಿನದಾಗಿ ಕಾಂಬೋಡಿಯಾ, ಇತಿಹಾಸ, ಪ್ರಾಚೀನ ದೇವಾಲಯಗಳು ಮತ್ತು ಕಡಿಮೆ ವೆಚ್ಚದ ಪ್ರವಾಸಕ್ಕೆ ಅತ್ಯುತ್ತಮ ತಾಣ. ದಕ್ಷಿಣ ಪೂರ್ವ ಏಷ್ಯಾದಲ್ಲಿರುವ ಕಾಂಬೋಡಿಯಾ ಕಡಿಮೆ ವೆಚ್ಚದಲ್ಲಿ ವಿಶ್ವದ ಅತ್ಯಂತ ಅದ್ಭುತ ಐತಿಹಾಸಿಕ ಸ್ಥಾನಗಳನ್ನು ನೋಡುವ ಬಯಸುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ, ವೈಭವಯುತ ದೇವಾಲಯಗಳು, ಸುಂದರ ಕಡಲ ತೀರಗಳು ಮತ್ತು ಶ್ರೀಮಂತ ಸಂಸ್ಕೃತಿಯ ಮೂಲಕ ಈ ದೇಶ ಪ್ರವಾಸಿಗರನ್ನು ಸೆಳೆಯುತ್ತದೆ. ಕಾಂಬೋಡಿಯಾದ ಪ್ರಮುಖ ಆಕರ್ಷಣೆ ವಿಶ್ವವಿಖ್ಯಾತ ಅಂಕೋರ್ ವಾಟ್ ದೇವಾಲಯ ಸಂಕೀರ್ಣವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಈ ದೇವಾಲಯವು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ರಾಜಧಾನಿ ನಾಮ್ ಪೆನ್ ನಲ್ಲಿ ರಾಜಮನೆತನದ ಅರಮನೆಗಳು, ಐತಿಹಾಸಿಕ ಕಟ್ಟಡಗಳು ಹಾಗೂ ವಸ್ತು ಸಂಗ್ರಹಾಲಯಗಳನ್ನು ವೀಕ್ಷಿಸಬಹುದು. ಇದರ ಜೊತೆಗೆ ಕೋರೋಂಗ್ ದ್ವೀಪದ ಶುಭ್ರ ಮರಳಿನ ಕಡಲ ತೀರಗಳು ವಿಶ್ರಾಂತಿಗೆ ಸೂಕ್ತವಾಗಿದ್ದರೆ, ಟೋನ್ಲೆ ಸಾಪ್ ಸರೋವರದ ತೇಲುವ ಹಳ್ಳಿಗಳು ಕಾಂಬೋಡಿಯಾದ ವಿಶಿಷ್ಟ ಜೀವನ ಶೈಲಿಯನ್ನು ಪರಿಚಯಿಸುತ್ತವೆ. ಕೈಗೆಟುಕುವ ದರದ ಹೋಟೆಲ್ಗಳು, ಕಡಿಮೆ ವೆಚ್ಚದ ಸ್ಥಳೀಯ ಆಹಾರ ಮತ್ತು ಅಗ್ಗದ ಸಾರಿಗೆ ವ್ಯವಸ್ಥೆಯಿಂದ ಕಾಂಬೋಡಿಯಾದಲ್ಲಿ ಹೆಚ್ಚು ಹಣ ಖರ್ಚು ಮಾಡದೆ ಸಮೃದ್ಧ ಇತಿಹಾಸ, ಪ್ರಕೃತಿ ಸೌಂದರ್ಯ ಮತ್ತು ಸಂಸ್ಕೃತಿಯನ್ನು ಆನಂದಿಸಬಹುದು. ಬಜೆಟ್ ಪ್ರವಾಸಿಗರಿಗೆ ಕಾಂಬೋಡಿಯಾ ನಿಜಕ್ಕೂ ಮೌಲ್ಯಯುತ ವಿದೇಶಿ ಪ್ರವಾಸಿ ತಾಣವಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಅಂಕೋರ್ ವಾಟ್ ಮತ್ತು ಪೋಮ್ ಫೆನ್ ಮತ್ತು ಕೋಹರಾಂಗ್ ಮತ್ತು ಟೋನ್ಲೆ ಸ್ಯಾಪ್ ಆಗಿದೆ. ಮತ್ತು ಮುಂದಿನದಾಗಿ ಜಾರ್ಜಿಯಾ, ಯುರೋಪ್ ಮತ್ತು ಏಷ್ಯಾವನ್ನು ಸೇರುವ ಅದ್ಭುತ ಬಜೆಟ್ ಪ್ರವಾಸಿ ತಾಣ ಭಾರತೀಯರಿಗೆ. ಯುರೋಪ್ ಮತ್ತು ಏಷ್ಯಾದ ಗಡಿಯಲ್ಲಿ ನೆಲೆಗೊಂಡಿರುವ ಜಾರ್ಜಿಯಾ ಕಡಿಮೆ ವೆಚ್ಚದಲ್ಲಿ ಅದ್ಭುತ ಪ್ರವಾಸ ಅನುಭವ ನೀಡುವ ದೇಶಗಳಲ್ಲಿ ಒಂದಾಗಿದೆ.
ಇತ್ತೀಚಿನ ವರ್ಷಗಳಲ್ಲಿ ಈ ದೇಶವು ಡಿಜಿಟಲ್ ನೋಮ್ಯಾಡ್ಗಳು, ಬ್ಯಾಕ್ ಪ್ಯಾಕರ್ಗಳು ಮತ್ತು ಬಜೆಟ್ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಹೊರಹೊಮ್ಮಿದೆ. ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಪರಂಪರೆ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾದ ಜಾರ್ಜಿಯಾ ಪ್ರವಾಸಿಗರಿಗೆ ವಿಶ್ವದ ವಿಶಿಷ್ಟ ಅನುಭವವನ್ನು ನೀಡುತ್ತೆ. ರಾಜಧಾನಿ ಟಿಬಿಲಿಸಿ ತನ್ನ ವರ್ಣರಂಜಿತ ಬಾಲ್ಕನಿಗಳಿರುವ ಹಳೆಯ ಕಟ್ಟಡಗಳು, ಕಲ್ಲಿನ ಬೀದಿಗಳು ಮತ್ತು ಪ್ರಸಿದ್ಧ ಸಲ್ಫರ್ ಬಾತ್ಗಳಿಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿದೆ. ನಗರದ ಪುರಾತನ ಮತ್ತು ಆಧುನಿಕ ಸಂಸ್ಕೃತಿಯ ಸಂಯೋಜನೆ ಪ್ರವಾಸಿಗರನ್ನ ವಿಶೇಷವಾಗಿ ಆಕರ್ಷಿಸುತ್ತದೆ. ಇದರ ಜೊತೆಗೆ ಭವ್ಯವಾದ ಕಾಕಸಸ್ ಪರ್ವತ ಶ್ರೇಣಿ ಪ್ರಕೃತಿಯ ಪ್ರಿಯರು ಮತ್ತು ಸಾಹಸ ಪ್ರವಾಸಿಗರಿಗೆ ಸ್ವರ್ಗದಂತಿದೆ. ಹಿಮಾಚ್ಛಾದಿತ ಪರ್ವತಗಳು, ಹಸಿರು ಕಣಿವೆಗಳು ಮತ್ತು ಮನಮೋಹಕ ಗ್ರಾಮೀಣ ಪ್ರದೇಶಗಳು ಜಾರ್ಜಿಯಾದ ಪ್ರವಾಸವನ್ನ ಮತ್ತಷ್ಟು ಸ್ಮರಣೀಯಗೊಳಿಸುತ್ತವೆ. ಕೈಗೆಟುಕುವ ದರದ ಹೋಟೆಲ್ಗಳು, ಅಗ್ಗದ ಸ್ಥಳೀಯ ಆಹಾರ ಮತ್ತು ಕಡಿಮೆ ವೆಚ್ಚದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಿಂದ ಜಾರ್ಜಿಯಾದಲ್ಲಿ ಹೆಚ್ಚಿನ ಹಣ ಖರ್ಚು ಮಾಡದೆ ಹಲವು ದಿನಗಳ ಕಾಲ ಆರಾಮವಾಗಿ ಪ್ರವಾಸವನ್ನ ಮಾಡಬಹುದು. ಕಡಿಮೆ ಬಜೆಟ್ನಲ್ಲಿ ಯುರೋಪಿಯನ್ ಅನುಭವವನ್ನು ಬಯಸುವವರಿಗೆ ಜಾರ್ಜಿಯಾ ಅತ್ಯುತ್ತಮ ಆಯ್ಕೆಯಾಗಿದೆ. ಇಲ್ಲಿ ನೋಡಬೇಕಾದ ಸ್ಥಳಗಳು ಟಿಬಿಲಿಸಿ ಮತ್ತು ಕಾಜ್ಬೇಗಿ ಕಾಕಸಸ್ ಪರ್ವತಗಳು ಮತ್ತು ಮುಂದಿನ ದೇಶ ಅರ್ಮೇನಿಯಾ. ಇತಿಹಾಸ ಪ್ರಿಯರಿಗೆ ಅತ್ಯುತ್ತಮ ಆಯ್ಕೆ ಯುರೋಪಿನ ಮರೆಯಾಗಿರುವ ಸುಂದರ ದೇಶ. ಯುರೋಪಿನ ಅತ್ಯಂತ ಸುಂದರ ಅಂದಾದರೆ ಇನ್ನೂ ಹೆಚ್ಚಿನವರು ಅನ್ವೇಷಿಸದ ಪ್ರವಾಸಿ ತಾಣಗಳಲ್ಲಿ ಅರ್ಮೇನಿಯಾ ಪ್ರಮುಖವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ, ಪ್ರಾಚೀನ ಚರ್ಚ್ಗಳು, ಬೆಟ್ಟಗುಡ್ಡಗಳ ನಡುವೆ ನೆಲೆಗೊಂಡಿರುವ ಮಠಗಳು ಮತ್ತು ಮನಮೋಹಕ ಪ್ರಕೃತಿ ಸೌಂದರ್ಯದಿಂದ ಈ ದೇಶ ಪ್ರವಾಸಿಗರನ್ನ ಸೆಳೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಯುರೋಪಿಯನ್ ಅನುಭವ ಪಡೆಯಲು ಬಯಸುವವರಿಗೆ ಅರ್ಮೇನಿಯಾ ಅತ್ಯುತ್ತಮ ಆಯ್ಕೆಯಾಗಿದೆ. ಅರ್ಮೇನಿಯಾದ ಪ್ರಮುಖ ಆಕರ್ಷಣೆ ಬೆಟ್ಟಗಳ ಅಂಚಿನಲ್ಲಿ ನಿರ್ಮಿಸಲಾದ ಪುರಾತನ ಮಠಗಳು ಮತ್ತು ಚರ್ಚ್ಗಳಾಗಿವೆ. ಹಸಿರು ಕಣಿವೆಗಳು, ತಿರುಮುರುಗಳಿಂದ ಕೂಡಿದ ಪರ್ವತ ರಸ್ತೆಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ರಸ್ತೆ ಪ್ರಯಾಣಗಳು ಪ್ರವಾಸಿಗರಿಗೆ ಮರೆಯಲಾಗದ ಅನುಭವವನ್ನು ನೀಡುತ್ತವೆ. ಇಲ್ಲಿನ ಸ್ಥಳೀಯರ ಆತಿಥ್ಯ ಮತ್ತು ಸ್ನೇಹಪರ ನಡವಳಿಕೆಯೂ ಕೂಡ ಪ್ರವಾಸದ ವಿಶೇಷ ಆಕರ್ಷಣೆಯಾಗಿದೆ. ರಾಜಧಾನಿ ಯೆರೆವಾನ್ ಕೈಗೆಟುಕುವ ದರದ ಬೂಟಿಕ್ ಹೋಟೆಲ್ಗಳು, ಆಕರ್ಷಕ ಕೆಫೆಗಳು, ಕಲಾ ಗ್ಯಾಲರಿಗಳು ಮತ್ತು ವಸ್ತು ಸಂಗ್ರಹಾಲಯಗಳಿಗಾಗಿ ಪ್ರಸಿದ್ಧವಾಗಿದೆ. ನಗರವು ಆಧುನಿಕ ಜೀವನ ಶೈಲಿ ಮತ್ತು ಪ್ರಾಚೀನ ಸಂಸ್ಕೃತಿಯ ಸುಂದರ ಸಂಯೋಜನೆಯನ್ನು ಹೊಂದಿದ್ದು ಪ್ರವಾಸಿಗರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಕಡಿಮೆ ವೆಚ್ಚದ ವಸತಿ, ಅಗ್ಗದ ಆಹಾರ ಮತ್ತು ಸುಲಭ ಸಾರಿಗೆ ವ್ಯವಸ್ಥೆಯಿಂದ ಅರ್ಮೇನಿಯಾದಲ್ಲಿ ಹೆಚ್ಚು ಹಣ ಖರ್ಚು ಮಾಡದೆ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಬಜೆಟ್ ಪ್ರವಾಸಿಗರಿಗೆ ಅರ್ಮೇನಿಯಾ ಯುರೋಪಿನ ಅತ್ಯುತ್ತಮ ಮರೆಯಾಗಿರುವ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಮತ್ತು ಮುಂದಿನ ದೇಶ ಲಾವೋಸ್. ಶಾಂತ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಕಡಿಮೆ ವೆಚ್ಚದ ಪ್ರವಾಸಿ ತಾಣವೂ ಹೌದು. ದಕ್ಷಿಣ ಪೂರ್ವ ಏಷ್ಯಾದ ಲಾವೋಸ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ನೆರಳಿನಲ್ಲಿ ಉಳಿದಿದ್ದರೂ ನಿಧಾನಗತಿಯ ಮತ್ತು ನೆಮ್ಮದಿಯ ಪ್ರವಾಸವನ್ನು ಬಯಸುವವರಿಗೆ ಇದು ಅತ್ಯುತ್ತಮ ತಾಣವಾಗಿದೆ. ಗದ್ದಲದಿಂದ ದೂರವಾಗಿ ಪ್ರಕೃತಿ, ಸಂಸ್ಕೃತಿ ಮತ್ತು ಶಾಂತ ವಾತಾವರಣವನ್ನು ಆಸ್ವಾದಿಸಲು ಬಯಸುವ ಪ್ರವಾಸಿಗರಿಗೆ ಲಾವೋಸ್ ಸೂಕ್ತ ಆಯ್ಕೆಯಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಲುವಾಂಗ್ ಪ್ರಬಾಂಗ್ ನಗರವು ತನ್ನ ಪ್ರಾಚೀನ ದೇವಾಲಯಗಳು, ಫ್ರೆಂಚ್ ವಸಾಹತು ಶೈಲಿಯ ಕಟ್ಟಡಗಳು ಮತ್ತು ಸಾಂಸ್ಕೃತಿಕ ವೈಭವದಿಂದ ಪ್ರವಾಸಿಗರನ್ನು ಸೆಳೆಯುತ್ತವೆ. ನೀಲಿ ಹಸಿರು ಬಣ್ಣದ ನೀರಿನಿಂದ ಕಂಗೊಳಿಸುವ ಕ್ವಾಂಗ್ ಸಿ ಜಲಪಾತ ಪ್ರಕೃತಿಯ ಪ್ರಿಯರ ನೆಚ್ಚಿನ ತಾಣವಾಗಿದೆ. ಇದರ ಜೊತೆಗೆ ಮೇಕಾಂಗ್ ನದಿ ದೋಣಿ ವಿಹಾರ ಮಾಡುವುದು ಲಾವೋಸ್ನ ಅತ್ಯಂತ ಜನಪ್ರಿಯ ಅನುಭವಗಳಲ್ಲಿ ಒಂದಾಗಿದೆ. ಸುಂದರ ನದಿ ತೀರಗಳು, ಹಸಿರು ಬೆಟ್ಟಗಳು ಮತ್ತು ಶಾಂತ ಗ್ರಾಮಗಳ ಮಧ್ಯೆ ಸಾಗುವ ಈ ಪ್ರಯಾಣವು ಪ್ರವಾಸಿಗರಿಗೆ ಮರೆಯಲಾಗದ ನೆನಪುಗಳನ್ನು ನೀಡುತ್ತೆ. ಕೈಗೆಟುಕುವ ವಸತಿ, ಅಗ್ಗದ ಸ್ಥಳೀಯ ಆಹಾರ ಮತ್ತು ಕಡಿಮೆ ವೆಚ್ಚದ ಸಾರಿಗೆ ವ್ಯವಸ್ಥೆಯಿಂದ ಲಾವೋಸ್ ಕಡಿಮೆ ಬಜೆಟ್ನಲ್ಲಿ ಪ್ರಕೃತಿ ಮತ್ತು ಸಂಸ್ಕೃತಿಯ ಅದ್ಭುತ ಅನುಭವವನ್ನು ನೀಡುವ ದೇಶವಾಗಿದೆ. ಮತ್ತು ಮುಂದಿನದಾಗಿ ಕಜಕಿಸ್ತಾನ. ಮಧ್ಯ ಏಷ್ಯಾದ ಕಡಿಮೆ ವೆಚ್ಚದ ಅದ್ಭುತ ಪ್ರವಾಸಿ ತಾಣ. ಮಧ್ಯ ಏಷ್ಯಾದ ಅತಿ ದೊಡ್ಡ ದೇಶವಾದ ಕಜಕಿಸ್ತಾನ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಪ್ರವಾಸ ಮಾಡಲು ಬಯಸುವವರ ನೆಚ್ಚಿನ ತಾಣವಾಗಿ ಹೊರಹೊಮ್ಮಿದೆ. ಆಧುನಿಕ ನಗರಗಳು, ವಿಶಾಲ ಹುಲ್ಲುಗಾವಲುಗಳು, ಭವ್ಯ ಕಣಿವೆಗಳು ಮತ್ತು ಹಿಮಾಚ್ಛಾದಿತ ಪರ್ವತಗಳ ಸೌಂದರ್ಯದಿಂದ ಈ ದೇಶ ಪ್ರವಾಸಿಗರನ್ನು ಸೆಳೆಯುತ್ತದೆ. ರಾಜಧಾನಿ ಅಸ್ತಾನಾ ತನ್ನ ಭವಿಷ್ಯಮಯ ವಾಸ್ತುಶಿಲ್ಪ ಮತ್ತು ಆಧುನಿಕ ಕಟ್ಟಡಗಳಿಗೆ ಪ್ರಸಿದ್ಧವಾಗಿದ್ದರೆ, ಆಲ್ಮಾಟಿ ನಗರವು ಹಸಿರು ವಾತಾವರಣ, ಪರ್ವತ ನೋಟಗಳು ಮತ್ತು ಸಾಂಸ್ಕೃತಿಕ ಆಕರ್ಷಣೆಗಳಿಂದ ಗಮನವನ್ನು ಸೆಳೆಯುತ್ತದೆ.
ಪ್ರಕೃತಿ ಪ್ರಿಯರಿಗೆ ಚಾರಿನ್ ಕಣಿವೆ ಮತ್ತು ಹಿಮದಿಂದ ಆವೃತವಾದ ಟಿಯಾನ್ ಶಾನ್ ಪರ್ವತಗಳು ಮರೆಯಲಾಗದ ಅನುಭವವನ್ನು ಈ ದೇಶದಲ್ಲಿ ನೀಡುತ್ತವೆ. ಇಷ್ಟೇ ಅಲ್ಲದೆ ಕಜಕಿಸ್ತಾನ್ನಲ್ಲಿ ಸಾರ್ವಜನಿಕ ಸಾರಿಗೆ ಮತ್ತು ವಸ್ತು ಸಂಗ್ರಹಾಲಯಗಳ ಪ್ರವೇಶ ಶುಲ್ಕ ಮತ್ತು ಸ್ಥಳೀಯ ಆಹಾರಗಳು ಅತ್ಯಂತ ಕೈಗೆಟುಕುವ ದರದಲ್ಲಿವೆ. ಕಡಿಮೆ ವೆಚ್ಚದಲ್ಲಿ ಪ್ರಕೃತಿ, ಆಧುನಿಕತೆ ಮತ್ತು ಸಾಹಸ ಪ್ರವಾಸವನ್ನು ಒಟ್ಟಿಗೆ ಅನುಭವಿಸಲು ಬಯಸುವವರಿಗೆ ಕಜಕಿಸ್ತಾನ್ ಅತ್ಯುತ್ತಮ ಆಯ್ಕೆಯಾಗಿದೆ. ಮತ್ತು ಮುಂದಿನದಾಗಿ ಬೊಲಿವಿಯಾ, ದಕ್ಷಿಣ ಅಮೆರಿಕದ ಅತ್ಯುತ್ತಮ ಬಜೆಟ್ ಪ್ರವಾಸಿ ತಾಣ. ದಕ್ಷಿಣ ಅಮೆರಿಕದ ಅತ್ಯುತ್ತಮ ಕಡಿಮೆ ವೆಚ್ಚದ ಪ್ರವಾಸಿ ತಾಣಗಳಲ್ಲಿ ಬೊಲಿವಿಯಾ ಪ್ರಮುಖವಾಗಿದೆ. ಅದ್ಭುತ ನೈಸರ್ಗಿಕ ಸೌಂದರ್ಯ, ವಿಶಿಷ್ಟ ಭೂ ದೃಶ್ಯಗಳು ಮತ್ತು ಶ್ರೀಮಂತ ಸ್ಥಳೀಯ ಆದಿವಾಸಿ ಸಂಸ್ಕೃತಿಯಿಂದ ಈ ದೇಶ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವಿಶ್ವದ ಅತಿದೊಡ್ಡ ಉಪ್ಪಿನ ಮರುಭೂಮಿಯಾದ ಸಾಲರ್ ಡಿ ಉಯಿನಿ ಬೊಲಿವಿಯಾದ ಪ್ರಮುಖ ಆಕರ್ಷಣೆಯಾಗಿದೆ. ಕನ್ನಡಿಯಂತೆ ಹೊಳೆಯುವ ಅದರ ದೃಶ್ಯಗಳು ವಿಶ್ವ ಪ್ರಸಿದ್ಧವಾಗಿದೆ. ಇಷ್ಟೇ ಅಲ್ಲದೆ ವಿಶ್ವದ ಅತಿ ಎತ್ತರದಲ್ಲಿರುವ ನೌಕಾಯಾನ ಸರೋವರಗಳಲ್ಲಿ ಒಂದಾದ ಲೇಕ್ ಟಿಟಿಕಾಕಾ ಮತ್ತು ರಾಜಧಾನಿ ಲಾ ಪಾಜ್ ನಗರದ ವರ್ಣರಂಜಿತ ಸ್ಥಳೀಯ ಮಾರುಕಟ್ಟೆಗಳು ಪ್ರವಾಸಿಗರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತವೆ. ಕಡಿಮೆ ವೆಚ್ಚದ ವಸತಿ, ಕೈಗೆಟುಕುವ ಆಹಾರ ಮತ್ತು ಸಾರಿಗೆ ವ್ಯವಸ್ಥೆಯಿಂದ ಬೊಲಿವಿಯಾದಲ್ಲಿ ಹೆಚ್ಚು ಹಣ ಖರ್ಚು ಮಾಡದೆ ಪ್ರಕೃತಿ, ಸಂಸ್ಕೃತಿ ಮತ್ತು ಸಾಹಸ ಪ್ರವಾಸವನ್ನು ಆನಂದಿಸಬಹುದು. ಬಜೆಟ್ ಪ್ರವಾಸಿಗರಿಗೆ ಬೊಲಿವಿಯಾ ಅತ್ಯುತ್ತಮ ಆಯ್ಕೆಯಾಗಿದೆ. ಮತ್ತು ಮುಂದಿನದಾಗಿ ಅಲ್ಬೇನಿಯಾ, ಯುರೋಪಿನ ಕಡಿಮೆ ವೆಚ್ಚದ ಸುಂದರ ಬೀಚ್ ಪ್ರವಾಸಿ ತಾಣ. ಯುರೋಪಿನ ಅತ್ಯಂತ ಕೈಗೆಟುಕುವ ಬೀಚ್ ಪ್ರವಾಸಿ ತಾಣಗಳಲ್ಲಿ ಅಲ್ಬೇನಿಯಾ ವೇಗವಾಗಿ ಜನಪ್ರಿಯವಾಗುತ್ತಿದೆ. ಸುಂದರ ಕಡಲ ತೀರಗಳು, ಸ್ಫಟಿಕದಷ್ಟು ಸ್ವಚ್ಛವಾದ ಇತರ ಯುರೋಪಿನ ಕಡಲ ತೀರಗಳಿಗೆ ಹೋಲಿಸಿದರೆ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಅನುಭವವನ್ನು ಪಡೆಯಬಹುದು. ಇದರ ಜೊತೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾದ ಬೇರಾತ್ ಮತ್ತು ಗ್ವಿರೋಕಾಸ್ಟರ್ ಪಟ್ಟಣಗಳು ತಮ್ಮ ಪ್ರಾಚೀನ ವಾಸ್ತುಶಿಲ್ಪ, ಕಲ್ಲಿನ ಮನೆಗಳು ಮತ್ತು ಶ್ರೀಮಂತ ಇತಿಹಾಸದಿಂದ ಪ್ರವಾಸಿಗರನ್ನು ಸೆಳೆಯುತ್ತವೆ. ಕೈಗೆಟುಕುವ ಹೋಟೆಲ್ಗಳು, ಅಗ್ಗದ ಆಹಾರ ಮತ್ತು ಕಡಿಮೆ ವೆಚ್ಚದ ಪ್ರವಾಸ ವ್ಯವಸ್ಥೆಯಿಂದ ಅಲ್ಬೇನಿಯಾ ಕಡಿಮೆ ಬಜೆಟ್ನಲ್ಲಿ ಯುರೋಪಿಯನ್ ಕಡಲತೀರ ಹಾಗೂ ಸಾಂಸ್ಕೃತಿಕ ಪ್ರವಾಸವನ್ನು ಅನುಭವಿಸಲು ಅತ್ಯುತ್ತಮ ದೇಶವಾಗಿದೆ. ಇಲ್ಲಿನ ನೋಡಬೇಕಾದ ಸ್ಥಳಗಳು ಎಂದರೆ ಅಲ್ಬೇನಿಯನ್ ರಿವೇರಿಯಾ ಮತ್ತು ಬೇರಾತ್ ಮತ್ತು ಗ್ವಿರೋಕಾಸ್ಟರ್ ಮತ್ತು ಟಿರಾನಾ ಕ್ಸಮಿಲ್ ಬೀಚ್ ಆಗಿದೆ. ಇಲ್ಲಿನ ವಿಶೇಷತೆ ಏನು ಅಂತ ನೋಡುವುದಾದರೆ ಸ್ಫಟಿಕದಷ್ಟು ಸ್ವಚ್ಛವಾದ ಕಡಲ ತೀರಗಳು ಮತ್ತು ಯುನೆಸ್ಕೋ ಪರಂಪರೆಯ ಪಟ್ಟಣಗಳು, ಐತಿಹಾಸಿಕ ವಾಸ್ತುಶಿಲ್ಪ, ಕೈಗೆಟುಕುವ ಯುರೋಪಿಯನ್ ಪ್ರವಾಸ ಮತ್ತು ಮೆಡಿಟರೇನಿಯನ್ ಸೌಂದರ್ಯವಾಗಿದೆ.